ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಭಾರತ ಸಂವಿಧಾನ ಮತ್ತು ಸಾಂಸ್ಥಿಕ ರಚನೆ ಇದರ ಅಡಿಯಲ್ಲಿ ನಾವು ರಾಜ್ಯ ವಿಧಾನಸಭೆಯ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಫಂಕ್ಷನ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಎ ಸ್ಟೇಟ್. In previous session, we have discussed about the composition of Legislative Assembly, the election of the members, the term of the members, Legislative Assembly members, the position, power and functions of the Speaker. ಇಲ್ಲಿವರೆಗೆ ನಾವು ಹಿಂದಿನ ತರಗತಿಯಲ್ಲಿ ರಾಜ್ಯ ವಿಧಾನಸಭೆಯ ರಚನೆ, ಸದಸ್ಯರ ಚುನಾವಣೆಯ ವಿಧಾನ, ಅವರ ಅಧಿಕಾರಾವಧಿ, ವಿಧಾನಸಭಾಧ್ಯಕ್ಷರ ಸ್ಥಾನಮಾನ, ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ರಾಜ್ಯ ವಿಧಾನಸಭೆಯ ಪ್ರಮುಖ ಕಾರ್ಯಗಳು ಯಾವುವು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅದರ ಕಾರ್ಯಗಳನ್ನು ತಿಳ್ಕೊಳ್ತಕ್ಕಂಥದ್ದು ಮತ್ತು ಶಾಸಕಾಂಗ ಯಾವ ರೀತಿ ಭಾರತದಲ್ಲಿ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದೆ ರಾಜ್ಯದಲ್ಲಿ ಅದನ್ನು ತಿಳ್ಕೊಳ್ಬಹುದು ಮತ್ತು ಅದರ ಮಹತ್ವವನ್ನು ತಿಳ್ಕೊಳ್ಬಹುದು. ಟು ಮೇಕ್ ಸ್ಟೂಡೆಂಟ್, ದಿ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಲರ್ನಿಂಗ್ ಈಸ್ ಟು ಮೇಕ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಟು ಎನೇಬಲ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ರೋಲ್ ಆಫ್ ಲೆಜಿಸ್ಲೇಟಿವ್ ಸಿಸ್ಟಮ್ ಇನ್ ಇಂಡಿಯಾ ಅಂಡ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್. The main outcomes of this learning are to enable the students to understand the power and functions of Legislative Assembly or Vidhana Sabha, to enable the students to understand the role of Legislative Assembly in making laws, to enable the students to understand legislative process. ಅಂದರೆ ಇಲ್ಲಿ ಇದರ ಒಂದು ವಿಧಾನಸಭೆಯ ಕಾರ್ಯಗಳನ್ನು ನಾವು ಅಧ್ಯಯನ ಮಾಡುವುದರಿಂದ ಮತ್ತು ಅದರ ಯಾವ್ಯಾವ ಕಾರ್ಯಗಳನ್ನು ಅದು ನಿರ್ವಹಣೆ ಮಾಡುತ್ತೆ ಅದರ ಬಗ್ಗೆ ತಿಳುವಳಿಕೆ ಬರ್ತದೆ. ಮತ್ತು ರಾಜ್ಯದಲ್ಲಿ ಕಾನೂನು ಮಾಡ್ತಕ್ಕಂಥ ವಿಚಾರದಲ್ಲಿ ಆ ಶಾಸಕಾಂಗದ ಪಾತ್ರ ಏನು ಅದರ ಬಗ್ಗೆ ನಾವು ತಿಳ್ಕೊಳ್ಬಹುದು ಮತ್ತು ಕಾನೂನು ಮಾಡ್ತಕ್ಕಂಥ ಪ್ರೋಸೆಸ್ ಏನಿದೆ, ವಿಧಾನ ಏನಿದೆ ಅದರ ಬಗ್ಗೆ ನಾವು ತಿಳ್ಕೊಳ್ಬಹುದು. ರಾಜ್ಯ ವಿಧಾನಸಭೆಯ ಪ್ರಮುಖ ಕಾರ್ಯಗಳು, ದಿ ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ legislative functions, financial functions, administrative functions, electoral functions, constitutional functions and finally redressal of grievances ಅಂತ ಹೇಳ್ತೀವಿ. ಅಂದರೆ ಶಾಸನೀಯ ಕಾರ್ಯಗಳು, ಹಣಕಾಸಿನ ಕಾರ್ಯಗಳು, ಆಡಳಿತಾತ್ಮಕ ಕಾರ್ಯಗಳು, ಚುನಾವಣಾ ಕಾರ್ಯಗಳು, ಸಂವಿಧಾನಿಕ ಕಾರ್ಯಗಳು ಮತ್ತು ಒಂದು ಕುಂದುಕೊರತೆಗಳ ನಿವಾರಣಾ ಕಾರ್ಯಗಳನ್ನು ರಾಜ್ಯ ವಿಧಾನಸಭೆ ನಿರ್ವಹಣೆ ಮಾಡ್ತದೆ. ಮೊದಲನೇದಾಗಿ ನಾವು ತೆಗೆದುಕೊಂಡಾಗ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಅಥವಾ ಶಾಸನೀಯ ಕಾರ್ಯಗಳನ್ನು ನಾವು ನೋಡಿದಾಗ ಎ ನಾನ್ ಮನಿ ಬಿಲ್ ಕ್ಯಾನ್ ಒರಿಜಿನೇಟ್ ಇನ್ ಐದರ್ ಹೌಸ್ ಆಫ್ ದ ಲೆಜಿಸ್ಲೇಚರ್. ಈ ಮಸೂದೆಗಳಲ್ಲಿ ಎರಡು ವಿಧ ಇರ್ತವೆ, ಮನಿ ಬಿಲ್ ಮತ್ತು ನಾನ್ ಮನಿ ಬಿಲ್ ಅಂತ. ಹಣಕಾಸಿನ ಮಸೂದೆ ಮತ್ತು ಸಾಮಾನ್ಯ ಮಸೂದೆ ಅಂತ ಬರ್ತದೆ. ಸಾಮಾನ್ಯವಾಗಿ ಸಾಮಾನ್ಯ ಮಸೂದೆಯನ್ನು ಸದನದ ವಿಧಾನಸಭೆಯ ಯಾವ ಸದನದಲ್ಲ ಅಂದರೆ ವಿಧಾನ ಪರಿಷತ್ತು, ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಥವಾ ದ್ವಿಸದನ ಶಾಸಕಾಂಗ ಇರತಕ್ಕಂಥ ರಾಜ್ಯಗಳಲ್ಲಿ ಎರಡು ಸದನಗಳಲ್ಲಿ ಯಾವುದರಲ್ಲಾದರೂ ಮಂಡಿಸಬಹುದು. ಆದರೆ ಹಣಕಾಸು ಮಸೂದೆ ವಿಚಾರಕ್ಕೆ ಬಂದಾಗ ಹಣಕಾಸು ಮಸೂದೆಯನ್ನು ವಿಧಾನಸಭೆಯಲ್ಲೇ ಮಂಡಿಸಬೇಕಾಗ್ತದೆ. ಇಫ್ ಎ ಬಿಲ್ ರಿಜೆಕ್ಟೆಡ್ ಬೈ ಅಪರ್ ಹೌಸ್ ಆರ್ ಇಟ್ ಟೇಕ್ಸ್ ನೋ ಆಕ್ಷನ್ ಇನ್ ಇಟ್ ಫಾರ್ 3 months ಫ್ರಮ್ ಡೇಟ್ ಆಫ್ ಪ್ರೆಸೆಂಟೇಷನ್ ಆಫ್ ಬಿಲ್, the lower house can take up the bill for consideration a second time. ವಿಧಾನಸಭೆಯಲ್ಲಿ ಒಂದು ಮಸೂದೆ ಅಂಗೀಕೃತ ಆದಮೇಲೆ ಅದನ್ನು ಮೇಲ್ಮನೆ ಆಗಿರ್ತಕ್ಕಂಥ ವಿಧಾನ ಪರಿಷತ್ತಿಗೆ ಕಳಿಸಿಕೊಳ್ಳಲಾಗ್ತದೆ. ವಿಧಾನ ಪರಿಷತ್ತು 3 ತಿಂಗಳ ಕಾಲಾವಧಿಯ ಒಳಗಡೆ ಅದನ್ನು ಅನುಮೋದಿಸಬೇಕಾಗ್ತದೆ ಅಥವಾ ಅದನ್ನು ತಿರಸ್ಕರಿಸಬೇಕಾಗ್ತದೆ ಅಥವಾ ಅದಕ್ಕೆ ತಿದ್ದುಪಡಿಗಳನ್ನು ಸೂಚಿಸಬಹುದು. ಆದರೆ ಆ ತಿದ್ದುಪಡಿಗಳನ್ನು ಒಪ್ಪಿಕೊಳ್ಳುವುದು ಅಥವಾ ಬಿಡುವುದು ವಿಧಾನಸಭೆಗೆ ಬಿಟ್ಟಿರ್ತಕ್ಕಂಥದ್ದು. ವಿಧಾನಸಭೆ ಒಂದು ವೇಳೆ ಒಂದು ವಿಧಾನ ಪರಿಷತ್ತು ಅದನ್ನು ರಿಜೆಕ್ಟ್ ಮಾಡಿದರೆ ಅಥವಾ ತಿರಸ್ಕರಿಸಿದರೆ ವಿಧಾನಸಭೆ ಎರಡನೇ ಬಾರಿಗೆ ಒಂದು ಬಹುಮತದ ಆಧಾರದ ಮೇಲೆ ಒಂದು ಮಸೂದೆಯನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸಬಹುದು. ಸೊ ಆ ರೀತಿ ಆದಮೇಲೆ ಆಫ್ಟರ್ ಇಟ್ಸ್ ಸೆಕೆಂಡ್ ಪಾಸೇಜ್ ಇನ್ ದ ಅಸೆಂಬ್ಲಿ
the bill is again sent to the council, and if the latter rejects, choose amendment or not taken action within 1 month, the bill is declared as passed in both the houses and sent to the assent of the governor. ಅನಂತರ ಎರಡನೇ ಅವಧಿಗೆ ಎರಡನೇ ಬಾರಿ ಅದನ್ನು ಅಂಗೀಕರಿಸಿದ ನಂತರ ವಿಧಾನ ಸಭೆಯು ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ತಾ ಇದೆ. ಆಗ ವಿಧಾನ ಪರಿಷತ್ತಿಗೆ 1 ತಿಂಗಳ ಕಾಲಾವಕಾಶವನ್ನು ಕೊಡ್ತಾ ಇದೆ. ಆ 1 ತಿಂಗಳ ಒಳಗಡೆ ಆ ತಿದ್ದುಪಡಿಯನ್ನು ಅಂಗೀಕರಿಸಬಹುದು, ತಿರಸ್ಕರಿಸಬಹುದು ಅಥವಾ ತಿದ್ದುಪಡಿಗಳನ್ನು ಸೂಚಿಸಬಹುದು. ಆದರೆ ಎರಡನೇ ಬಾರಿಗೆ ಬಂದಂಥ ಮಸೂದೆಗೆ ಸೂಚಿಸ್ತಕ್ಕಂಥ ತಿದ್ದುಪಡಿಗಳಾಗಲಿ ಅಥವಾ ತಿರಸ್ಕಾರ ಆಗಲಿ ಅದು ಮಾನ್ಯ ಆಗೋದಿಲ್ಲ. ಆಗ ವಿಧಾನಸಭೆ ಏನು ತೀರ್ಮಾನ ಕೈಗೊಂಡಿದೆ ಅದು ಅಂತಿಮ ಆಗ್ತಾಯಿದೆ. ಆ ಬಿಲ್ಲು ಅದು ಪಾಸ್ ಆಗಿದೆ ಅಥವಾ ಒಂದು ಮಸೂದೆ ಅಂಗೀಕೃತ ಆಗಿದೆ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಲಾಗ್ತಾಯಿದೆ. ನೆಕ್ಸ್ಟ್ ಎರಡನೇದು ಹಣಕಾಸಿನ ಕಾರ್ಯಗಳಿಗೆ ಬಂದಾಗ, ದಿ ಫೈನಾನ್ಷಿಯಲ್ ಫಂಕ್ಷನ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ಎ ಮನಿ ಬಿಲ್ ಕ್ಯಾನ್ ಒರಿಜಿನೇಟ್ ಓನ್ಲಿ ಇನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈಗಾಗಲೇ ತಿಳಿಸಿದಂತೆ ಹಣಕಾಸು ಮಸೂದೆಯನ್ನು ಕಡ್ಡಾಯವಾಗಿ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ವಿಧಾನ ಪರಿಷತ್ತಿಗೆ ಹಣಕಾಸು ವಿಚಾರಗಳಲ್ಲಿ ಹೆಚ್ಚಿನ ಅಧಿಕಾರ ಇರೋದಿಲ್ಲ. ಆಫ್ಟರ್ ಇಟ್ ಈಸ್ ಪಾಸ್ಡ್ ಇನ್ ದ ಅಸೆಂಬ್ಲಿ ಸೆಂಟ್ ಟು ಕೌನ್ಸಿಲ್, ಔಪಚಾರಿಕವಾಗಿ ವಿಧಾನಸಭೆ ಅಂಗೀಕರಿಸಿದಂಥ ಒಂದು ಹಣಕಾಸು ಮಸೂದೆಯನ್ನು ಒಂದು ವಿಧಾನ ಪರಿಷತ್ತಿಗೆ ಕಳಿಸಿಕೊಡಲಾಗ್ತದೆ. ಇಟ್ ಈಸ್ ಓನ್ಲಿ ಫಾರ್ಮ್ಯಾಲಿಟಿ. ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಮಸ್ಟ್ ಪಾಸ್ ಇಟ್ ವಿತಿನ್ 14 days. ವಿಧಾನ ಪರಿಷತ್ತು 14 ದಿನಗಳ ಒಳಗಡೆ ಆ ಮಸೂದೆಯನ್ನು ಅಂಗೀಕರಿಸಬೇಕಾಗ್ತದೆ. ಒಂದು ವೇಳೆ ಇಫ್ ಇಟ್ ಫೇಲ್ಸ್ ಟು ಪಾಸ್ ದ ಬಿಲ್, ದೆನ್ ದ ಬಿಲ್ ಈಸ್ ಕನ್ಸಿಡರ್ಡ್ ಆಸ್ ಪಾಸ್ಡ್ ಅಂಡ್ ಸೆಂಟ್ ಟು ದ ಅಸೆಂಟ್ ಆಫ್ ದಿ ಗವರ್ನರ್. ಒಂದು ವೇಳೆ ವಿಧಾನ ಪರಿಷತ್ತು 14 ದಿನಗಳ ಒಳಗಡೆ ಮಸೂದೆಯನ್ನು ಅಂಗೀಕರಿಸದೇ ಇದ್ದರೆ ಆ ನಂತರ ಆ ಮಸೂದೆ ಪಾಸ್ ಆಗಿದೆ ಅಥವಾ ಅಂಗೀಕೃತ ಆಗಿದೆ ಅನ್ನೋದನ್ನು ಘೋಷಣೆ ಮಾಡಿ ರಾಜ್ಯಪಾಲರ ಒಂದು ಸಹಿಗಾಗಿ ಕಳಿಸಿಕೊಡಲಾಗ್ತದೆ. ಹೆನ್ಸ್ ದ ಫೈನಾನ್ಷಿಯಲ್ ಫೀಲ್ಡ್ ದ ರಿಯಲ್ ಪವರ್ ಲೈಸ್ ವಿತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಹೀಗಾಗಿ ಒಂದು ಹಣಕಾಸು ವಿಚಾರಗಳಲ್ಲಿ ಒಂದು ಹೆಚ್ಚಿನ ಅಧಿಕಾರ, ನಿಜವಾದ ಅಧಿಕಾರ, ನೈಜ ಅಧಿಕಾರ ವಿಧಾನಸಭೆಗೆ ಮಾತ್ರ ಇರುತ್ತದೆ. ನೆಕ್ಸ್ಟ್ ಮೂರನೇದು ಅಡ್ಮಿನಿಸ್ಟ್ರೇಟಿವ್ ಪವರ್ಸ್, ಆಡಳಿತಾತ್ಮಕ ಕಾರ್ಯಗಳು ಅಂತ ನಾವು ಕರಿತೀವಿ. ಸೊ ಇದನ್ನು ಕಂಟ್ರೋಲ್ ಆಫ್ ಎಕ್ಸಿಕ್ಯೂಟಿವ್ ಅಂತಲೂ ಕರಿತೀವಿ, ಅಂದರೆ ಕಾರ್ಯಾಂಗದ ನಿಯಂತ್ರಣ ಅಂತಲೂ ಕರಿತೀವಿ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಟಿವ್ ಅಸೆಂಬ್ಲಿ ಫಾರ್ ಆಲ್ ಇಟ್ಸ್ ಆಕ್ಟಿವಿಟೀಸ್. ರಾಜ್ಯ ಮಂತ್ರಿಮಂಡಲ ತನ್ನ ಎಲ್ಲ ಕಾರ್ಯಗಳಿಗಾಗಿ, ತನ್ನ ಎಲ್ಲ ಅಧಿಕೃತ ಕಾರ್ಯಗಳೇನಿವೆ ಆ ಕಾರ್ಯಗಳಿಗಾಗಿ ವಿಧಾನಸಭೆಗೆ ಜವಾಬ್ದಾರಿ ಆಗಿರಬೇಕಾಗ್ತದೆ. ದ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಆಸ್ಕ್ ಕ್ವೆಶ್ಚನ್ಸ್ ಟು ದಿ ಮಿನಿಸ್ಟರ್ಸ್ and they are bound to give correct answers. ವಿಧಾನಸಭೆಯ ಸದಸ್ಯರು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಪ್ರಶ್ನೆಗಳನ್ನು ಕೇಳಬಹುದು. ಆಡಳಿತದಲ್ಲಿ ಆಗ್ತಕ್ಕಂಥ ಲೋಪದೋಷಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಆದರೆ ಮಂತ್ರಿಗಳು ನುಣುಚಿಕೊಳ್ಳದೆ ಅವರು ಸದಸ್ಯರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡಬೇಕಾಗ್ತದೆ. ದ ಮೆಂಬರ್ಸ್ ಕ್ಯಾನ್ ಮೂವ್ ಎ ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನ್ಸ್ಟ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಫ್ ಇಟ್ ಈಸ್ ಪಾಸ್ಡ್ ಇನ್ ದ ಅಸೆಂಬ್ಲಿ. ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಸ್ಟ್ ರಿಸೈನ್. ಅದೇ ರೀತಿ ಈಗಾಗಲೇ ತಿಳಿಸಿದಂತೆ ಮಂತ್ರಿಮಂಡಲ ಎಲ್ಲ ಮಂತ್ರಿಗಳು ವಿಧಾನಸಭೆಯ ಒಂದು ಇಚ್ಛೆಗೆ ಅನುಸಾರವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಒಂದು ವೇಳೆ ವಿಧಾನಸಭೆಯ ವಿಶ್ವಾಸವನ್ನು ಕಳ್ಕೊಂಡಾಗ ವಿಧಾನಸಭೆಯ ಸದಸ್ಯರು ಆ ಮಂತ್ರಿಮಂಡಲದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಬಹುದು. ಅವಿಶ್ವಾಸ ಗೊತ್ತುವಳಿ ಏನಾದರೂ ಅಂಗೀಕಾರ ಆದರೆ ವಿಧಾನಸಭೆಯಲ್ಲಿ ಆಗ ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕಾಗ್ತದೆ. The Council of Ministers remain in office as long as it enjoys the confidence of the legislature. ಅಂದರೆ ವಿಧಾನಸಭೆಯ ವಿಶ್ವಾಸ ಇರುವವರೆಗೆ ಮಾತ್ರ ಮಂತ್ರಿಮಂಡಲ ಅಧಿಕಾರದಲ್ಲಿ ಇರುತ್ತೆ. The members can move, call attention motion, adjournment motion, etc. ಸದಸ್ಯರು ಈ ಒಂದು ಅವಿಶ್ವಾಸ ಗೊತ್ತುವಳಿ ಜೊತೆಗೆ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡ್ಬೋದು ಅಥವಾ ಕಾಲ್ ಅಟೆನ್ಷನ್ ಗಮನ ಸೆಳೆಯುವ ಸೂಚನೆಗಳನ್ನು ಮಂಡಿಸಬಹುದು. ಸರ್ಕಾರದ ಅಂದರೆ ಪ್ರಚಲಿತ ಘಟನೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಒಂದು ತುರ್ತು ವಿಷಯಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಇಂಥ ಒಂದು ನಿರ್ಣಯಗಳನ್ನು ಮಂಡಿಸಬಹುದು. ದ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಮೂವ್ ಸೆನ್ಸೂರ್ ಮೋಷನ್. ಇವರು ಸೆನ್ಸೂರ್ ಮೋಷನ್ ಅಥವಾ ಆ ನಿರ್ಣಯವನ್ನು ಕೈಗೊಳ್ಳೋದಕ್ಕೂ ಸಹ ಸದಸ್ಯರಿಗೆ ಅಧಿಕಾರ ಇರುತ್ತದೆ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ಫಾರ್ಮ್ಡ್ ಔಟ್ ಆಫ್ ದ ಅಸೆಂಬ್ಲಿ ಅಂಡ್ ಈಸ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಇಟ್. ಸಾಮಾನ್ಯವಾಗಿ ಆ ಮಂತ್ರಿಮಂಡಲದಲ್ಲಿ ಇರತಕ್ಕಂಥ ಸದಸ್ಯರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಒಂದು ಸದಸ್ಯರು ಅವರೇ ಆಗಿರ್ತಾರೆ. ಒಂದು ವೇಳೆ ವಿಧಾನಸಭೆಯ ಸದಸ್ಯರು ಅಲ್ಲದವರು ಏನಾದರೂ ಮಂತ್ರಿಗಳಾಗಿ ಆಯ್ಕೆಯಾಗಿದ್ದರೆ ಅವರು ಒಂದು 6 ತಿಂಗಳ ಒಳಗೆ
ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಬೇಕಾಗ್ತದೆ. ನೆಕ್ಸ್ಟು ಎಲೆಕ್ಟ್ರಲ್ ಪವರ್ಸ್ ಅಂತ ಕರಿತೀವಿ. ಚುನಾವಣಾ ಕಾರ್ಯಗಳು. ಅದು ಚುನಾವಣಾ ಕಾರ್ಯಗಳು ಯಾವುದು ಅಂತ ಹೇಳಿದ್ರೆ, ದ ಮೆಂಬರ್ಸ್ ಕ್ಯಾಸ್ಟ್ ದರ್ ವೋಟ್ಸ್ ಇನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್. ಅಂದರೆ ವಿಧಾನಸಭೆಯ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರಿಗೆ ವೋಟಿಂಗ್ ಪವರ್ ಇರೋದಿಲ್ಲ. ವಿಧಾನಸಭೆಯ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಅಧಿಕಾರವನ್ನು ಪಡೆದಿರ್ತಾರೆ. ದೇ ಆಲ್ಸೋ ಎಲೆಕ್ಟ್ ದ ರೆಪ್ರೆಸೆಂಟೇಟಿವ್ ಆಫ್ ಸ್ಟೇಟ್ ಟು ರಾಜ್ಯಸಭಾ ಆರ್ ಕೌನ್ಸಿಲ್ ಆಫ್ ಸ್ಟೇಟ್ಸ್. ಸಂಸತ್ತಿನ ಮೇಲ್ಮನೆ ಆಗಿರ್ತಕ್ಕಂಥ ರಾಜ್ಯಸಭೆಗೆ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ಸ್ಗೆ ರಾಜ್ಯದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡತಕ್ಕಂಥ ಅಧಿಕಾರ ವಿಧಾನಸಭೆಯ ಸದಸ್ಯರಿಗೆ ಇರ್ತದೆ. ದೇ ಎಲೆಕ್ಟ್ ದ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್. ವಿಧಾನಸಭೆಯ ಸದಸ್ಯರು ತಮ್ಮಲ್ಲಿ ಒಬ್ಬರನ್ನ ಸ್ಪೀಕರ್ ಅನ್ನಾಗಿ ಅಂದರೆ ಸಭಾಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ದೇ ಎಲೆಕ್ಟ್ 1/3 ಆಫ್ ಮೆಂಬರ್ಸ್ ಟು ಲೆಜಿಸ್ಲೇಟಿವ್ ಕೌನ್ಸಿಲ್. ಅಷ್ಟೇ ಅಲ್ಲದೆ ವಿಧಾನ ಪರಿಷತ್ತು ಏನಾದರೂ ಇದ್ದರೆ ಆ ಒಂದು ರಾಜ್ಯದಲ್ಲಿ ಆ ವಿಧಾನ ಪರಿಷತ್ತಿಗೆ ಒಟ್ಟು ಅದರ ಸದಸ್ಯತ್ವದಲ್ಲಿ 1/3 ಸದಸ್ಯರನ್ನ ವಿಧಾನಸಭೆಯು ಆಯ್ಕೆ ಮಾಡ್ತದೆ. ಇನ್ನು 5ನೇದು ಸಂವಿಧಾನಿಕ ಅಧಿಕಾರಗಳು. ಸಾಮಾನ್ಯವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ಸಂಸತ್ತಿಗಿರ್ತದೆ. ಆದರೆ ಕೆಲವು ವಿಚಾರಗಳು, ಈ ಒಂದು ಫೆಡರಲ್ ವಿಚಾರಗಳು, ಒಕ್ಕೂಟ ವಿಷಯಗಳಿಗೆ ಸಂಬಂಧಪಟ್ಟಂತೆ certain constitutional amendments passed in the parliament need approval of more than half of the state legislative assemblies. ಅಂದರೆ ಈ ಒಂದು ಒಕ್ಕೂಟ ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಕೆಲವು ಏನಿದೆ ಅವುಗಳ ಒಂದು ಸಂಬಂಧಪಟ್ಟಂತೆ ತಿದ್ದುಪಡಿ ಮಸೂದೆಯನ್ನು ಸಂಸತ್ತು ಅಂಗೀಕರಿಸಿದ ನಂತರ ರಾಜ್ಯಗಳಿಗೆ ಕಳಿಸ್ಕೊಡ್ತದೆ. ಅಂದರೆ ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳು ಆ ಒಂದು ಮಸೂದೆಗೆ ಅಂಗೀಕಾರ ಕೊಟ್ಟರೆ ಮಾತ್ರ ಆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಬಹುದು. ಕೊನೆಯದಾಗಿ ರೆಡ್ರೆಸಲ್ ಆಫ್ ಗ್ರೀವೆನ್ಸಸ್ ಅಂದರೆ ಕುಂದುಕೊರತೆಗಳ ನಿವಾರಣೆ. ದ ಮೆಂಬರ್ಸ್ ಡಿಸ್ಕಸ್ ದ ಪ್ರಾಬ್ಲಮ್ಸ್ ಆಫ್ ದೇರ್ ರೆಸ್ಪೆಕ್ಟಿವ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂಡ್ ಫೈಂಡ್ ಸೊಲ್ಯೂಷನ್ಸ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಇಲ್ಲಿ ಸದಸ್ಯರು ರಾಜ್ಯದ ವಿವಿಧ ಭಾಗಗಳಿಂದ ಆಯ್ಕೆಯಾಗಿರ್ತಾರೆ. ಅವರವರ ಕ್ಷೇತ್ರಗಳಲ್ಲಿ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸುವುದರ ಮೂಲಕ ಅದರ ಬಗ್ಗೆ ಬೆಳಕು ಚೆಲ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಅದಕ್ಕೆ ಪರಿಹಾರವನ್ನು ಕಂಡುಹಿಡಿತಾರೆ. ಹಾಗಾಗಿ ಆ ಸದನದ ಸಭೆಗಳಲ್ಲಿ ಒಂದು ಅಧಿವೇಶನದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಹಲವಾರು ವಿಷಯಗಳ ಬಗ್ಗೆ, ಹಲವಾರು ಸಮಸ್ಯೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಾಗ್ತದೆ. ಸೊ ಒಟ್ಟಾರೆ ಇದರಿಂದ ನಮಗೆ ಒಂದು ರಾಜ್ಯದ ಶಾಸಕಾಂಗದ ಕಾರ್ಯಗಳೇನಿದೆ ಇದರಿಂದ ನಮ್ಗೆ ಗೊತ್ತಾಗೋದು ಏನಂತ ಹೇಳಿದ್ರೆ, ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮೇಕಿಂಗ್ ಲಾಸ್, ಅಡ್ಮಿನಿಸ್ಟ್ರೇಟಿವ್ ಸ್ಪೇರ್, ಫೈನಾನ್ಷಿಯಲ್ ಮ್ಯಾಟರ್ಸ್, ಸರ್ಟನ್ ಎಲೆಕ್ಷನ್ಸ್ ಆ್ಯಂಡ್ ಇನ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್. ಅಂದರೆ ಈ ಒಂದು ಕಾನೂನು ಮಾಡ್ತಕ್ಕಂಥ ವಿಚಾರ, ಶಾಸನ ರಚನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅದರ ಪಾತ್ರ ಏನು, ಮತ್ತು ಆಡಳಿತಾತ್ಮಕ ವಿಚಾರಗಳಲ್ಲಿ ಅದು ಯಾವ ರೀತಿ ಕಾರ್ಯಾಂಗವನ್ನು ನಿಯಂತ್ರಣ ಮಾಡ್ತದೆ, ಮತ್ತು ಹಣಕಾಸು ವಿಚಾರಗಳಲ್ಲಿ ರಾಜ್ಯ ವಿಧಾನಸಭೆಗೆ ಇರ್ತಕ್ಕಂಥ ಅಧಿಕಾರಗಳೇನು, ಮತ್ತು ಅವರು ನಿರ್ವಹಣೆ ಮಾಡ್ತಕ್ಕಂಥ ಕೆಲವು ಚುನಾವಣಾ ಕಾರ್ಯಗಳು ಯಾವ್ಯಾವುದು, ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಪಾತ್ರ ವಹಿಸ್ತಾರೆ ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ದ ಮೆಂಬರ್ಸ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ದ ರೆಸ್ಪೆಕ್ಟಿವ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಬೈ ಡಿಸ್ಕಸಿಂಗ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡ್ಯೂರಿಂಗ್ ಇಟ್ಸ್ ಸೆಷನ್. ಸಾಮಾನ್ಯವಾಗಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಆ ರಾಜ್ಯದ ವಿವಿಧ ಭಾಗಗಳಲ್ಲಿ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಪ್ರಸ್ತಾಪಿಸುವುದರ ಮೂಲಕ ಸದಸ್ಯರು ಅದರ ಬಗ್ಗೆ ಬೆಳಕು ಚೆಲ್ತಾರೆ. ಎಲ್ಲ ಸದಸ್ಯರು ಇಡೀ ರಾಜ್ಯದ ಗಮನಕ್ಕೆ ಬರ್ತದೆ, ಅಲ್ಲಿ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಸುದೀರ್ಘವಾಗಿ. ಆಗ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳನ್ನು ನಾವು ನೋಡಿದಾಗ ಮೊದಲನೇದಾಗಿ ಎ ನಾನ್ ಮನಿ ಬಿಲ್ ಕ್ಯಾನ್ ಬಿ ಇನಿಷಿಯೇಟೆಡ್ ಇನ್, ಅಂದರೆ ಒಂದು ಹಣಕಾಸು ಮಸೂದೆ ಅಲ್ಲದೆ ಇರತಕ್ಕಂಥದ್ದು ಸಾಧಾರಣ ಮಸೂದೆ, ಆರ್ಡಿನರಿ ಬಿಲ್ ಕ್ಯಾನ್ ಬಿ ಇನಿಷಿಯೇಟೆಡ್ ಅಂತ. ಇದನ್ನು ಎಲ್ಲಿ ನಾವು ಮಂಡಿಸಬಹುದು ಅಂತ ಹೇಳಿದ್ರೆ 4 ಆಪ್ಷನ್ಸ್ ಇದೆ. ಎ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಓನ್ಲಿ, ಬಿ, ಇನ್ ಬೋತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಸಿ, ವಿಧಾನ ಪರಿಷತ್ ಓನ್ಲಿ, ಡಿ, ನನ್ ಆಫ್ ದಿ ಅಬೌವ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಇನ್ ಬೋತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಅಂದರೆ ಸಾಧಾರಣ ಒಂದು ಬಿಲ್ ಏನಿದೆ, ಮಸೂದೆ ಏನಿದೆ, ಅದನ್ನು ನಾವು ವಿಧಾನಸಭೆಯಲ್ಲಾದರೂ ಮಂಡಿಸಬಹುದು ಅಥವಾ ವಿಧಾನ ಪರಿಷತ್ತಲ್ಲಾದರೂ ಮಂಡಿಸಬಹುದು. ಎರಡನೇದು, ಎ ಬಿಲ್ ಪಾಸ್ ಇನ್ ಸ್ಟೇಟ್ ಲೆಜಿಸ್ಲೇಚರ್ ರಿಕ್ವೈರ್ಸ್ ದ ಅಸೆಂಟ್ ಆಫ್, ಅಂದರೆ ರಾಜ್ಯ ಶಾಸಕಾಂಗದಲ್ಲಿ ಅಂಗೀಕೃತ ಆಗಿರ್ತಕ್ಕಂಥ ಒಂದು ಮಸೂದೆಗೆ ಯಾರ ಒಂದು ಸಹಿ ಬೇಕಾಗುತ್ತೆ ಅಂತ ಹೇಳಿದ್ರೆ 4 ಆಪ್ಷನ್ಸ್ ಇದೆ. ಎ,
ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಡಿ ಗವರ್ನರ್ ಆಫ್ ಕನ್ಸರ್ನ್ ಸ್ಟೇಟ್, ಸಿ ಚೀಫ್ ಮಿನಿಸ್ಟರ್, ಡಿ ಸ್ಪೀಕರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಗವರ್ನರ್ ಆಫ್ ಕನ್ಸರ್ನ್ ಸ್ಟೇಟ್ ಅಂತ ನಾವು ಹೇಳ್ತೀವಿ. ಮೂರನೇದು, ದಿ ಮ್ಯಾಕ್ಸಿಮಮ್ ಪೀರಿಯಡ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಕ್ಯಾನ್ ಹೋಲ್ಡ್ ಮನಿ ಬಿಲ್ ಈಸ್, ಅಂದರೆ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆದಿರ್ತಕ್ಕಂಥ ಒಂದು ಹಣಕಾಸು ಮಸೂದೆ ವಿಧಾನ ಪರಿಷತ್ತಿಗೆ ಹೋದಾಗ ವಿಧಾನ ಪರಿಷತ್ ಎಷ್ಟು ದಿನಗಳವರೆಗೆ ಅದನ್ನು ತಡೆ ಹಿಡಿಯಬಹುದು ಅಂತ ಹೇಳಿದ್ರೆ ಅದಕ್ಕೆ 4 ಆಪ್ಷನ್ಸ್ ಇದೆ. ಎ 12 ದಿನಗಳು, ಬಿ 13 ದಿನಗಳು, ಸಿ 18 ದಿನಗಳು, ಡಿ 14 ದಿನಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ 14 ದಿನಗಳಾಗಿದೆ. 4ನೇದು, ದ ಪವರ್ ಟು ಮೂವ್ ಎ ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನ್ಸ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವೆಸ್ಟೆಡ್ ವಿತ್, ಅಂದರೆ ಅವಿಶ್ವಾಸ ಗೊತ್ತುವಳಿಯನ್ನ ಮಂತ್ರಿಮಂಡಲದ ವಿರುದ್ಧ ಮಂಡಿಸತಕ್ಕಂಥ ಅಧಿಕಾರ ಯಾರಿಗಿದೆ ಅಂದಾಗ ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 1ನೇದು ಎ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಬಿ ಲೆಜಿಸ್ಲೇಟಿವ್ ಕೌನ್ಸಿಲ್, ಸಿ ಗವರ್ನರ್, ಡಿ ನನ್ ಆಫ್ ದಿ ಅಬೌವ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಎ ಲೆಜಿಸ್ಲೇಟಿವ್ ಅಸೆಂಬ್ಲಿ. ವಿಧಾನಸಭೆಯ ಸದಸ್ಯರಿಗೆ ಮಾತ್ರ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸತಕ್ಕಂಥ ಅಧಿಕಾರ ಇರ್ತದೆ. 5ನೇದು, ಹೌ ಮೆನಿ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಟು ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನ ಪರಿಷತ್ತಿಗೆ ವಿಧಾನಸಭೆಯಿಂದ ಎಷ್ಟು ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದೆ. ಇದಕ್ಕೆ 4 ಉತ್ತರಗಳನ್ನು ಕೊಡಲಾಗಿದೆ. 1ನೇದು ಎ 1/3 ಆಫ್ ದಿ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಬಿ 1/6 ಆಫ್ ದಿ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಸಿ 1/12 ಆಫ್ ದಿ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಡಿ 1/4 ಆಫ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎ, ಅಂದರೆ 1/3 ಭಾಗದಷ್ಟು ವಿಧಾನಸಭೆಯ ಒಂದು ಸದಸ್ಯರಿಗೆ 1/3 ಭಾಗದಷ್ಟು ಸದಸ್ಯರನ್ನ ವಿಧಾನ ಸಭೆಯಿಂದ ಆಯ್ಕೆ ಮಾಡಲಾಗ್ತದೆ. ಎ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ಹಾಗಾಗಿ ಒಟ್ಟಾರೆ ಉತ್ತರಗಳು ನಾವು ನೋಡಿದಾಗ 1ನೇದಕ್ಕೆ ಬಿ ಆಗಿದೆ, 2ನೇದಕ್ಕೆ ಬಿ ಆಗಿದೆ, 3ನೇದಕ್ಕೆ ಡಿ ಆಗಿದೆ, 4ನೇದಕ್ಕೆ ಎ ಆಗಿದೆ, 5ನೇದಕ್ಕೆ ಎ ಆಗಿದೆ. ಇದಕ್ಕೆ ಪರಾಮರ್ಶನ ಗ್ರಂಥಗಳು ಅಂತ ಹೇಳಿದ್ರೆ ಎ ಪಿ ಅವಸ್ಥಿಯವರು ಬರೆದಿರ್ತಕ್ಕಂಥ ಇಂಡಿಯನ್ ಗವರ್ಮೆಂಟ್ ಅಂಡ್ ಪಾಲಿಟಿಕ್ಸ್, ಎಂ.ಎ. ಪೈಲಿ ಅವರು ಬರೆದಿರ್ತಕ್ಕಂಥ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್, ಟಿ.ಎಸ್. ಗಂಗಾಧರ್ ಅವರು ಬರೆದಿರ್ತಕ್ಕಂಥ ಭಾರತ ಸಂವಿಧಾನ ಮತ್ತು ರಾಜಕೀಯ, ಕೆ.ಜೆ. ಸುರೇಶ್ ಅವರು ಬರೆದಿರ್ತಕ್ಕಂಥ ಭಾರತ ಸರ್ಕಾರ ಮತ್ತು ರಾಜಕೀಯ ಆಗಿದೆ. ವಂದನೆಗಳು.